ಸರ್ ಎಲ್ಲ ಸುಮಾರು 30 MLA ಡೆಲ್ಲಿಗೆ ಹೋಗ್ತಿದ್ರಂತಲ್ಲ ಸರ್, ಏನು ಸರ್ ಮೈನ್ ಡಿಮ್ಯಾಂಡ್ ಏನು? ಮೈನ್ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಸಾಮಾನ್ಯವಾಗಿ ನಾವು ಹಿರಿಯ ಶಾಸಕರುಗಳು ಏನು 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥ ಹೆಚ್ಚು ಶಾಸಕರಿದ್ದೀವಿ. ನಾವೆಲ್ಲ ಮೊದಲೇನೆ ನಮಗೂ ಸಿಗುತ್ತೆ ಅಂತ ಭಾಳ ಆಕಾಂಕ್ಷೆನಾಗಿದ್ವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಇಲ್ಲಿ ಏನೂ ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸೋ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಟ್ಟಿದ್ವಿ. ಈಗಾಗಲೇ 3 ವರ್ಷ ಆಗಿದೆ. ಬಹುಶಃ ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ದರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದರು. ಆಗ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ್ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅದನ್ನು ತಗೊಳ್ಳಿಲ್ಲ. ನನಗೆ MSL ಚೇರ್ಮನ್ನ ಮಾಡಿದರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂಥ ಮನವಿಯನ್ನು ಹೈಕಮಾಂಡ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದ್ರ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಒಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಅದು ಕೇಳೋದು ನಮ್ಮ ಆಗೋದಕ್ಕಿಂತ ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರ ಸರ್? ಅಲ್ಲ, ಕೇಳೋದು ನಮ್ಮ ಧರ್ಮ. ಅದಕ್ಕೊಂದು ಡೇಟ್ ಮಾಡಿದ್ವಿ ನಾವು. ಮೊದಲೊಂದು ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಬೆಂಬಲಕ್ಕೆ CM ಇದ್ದಾರೆ, ಈ ಥರ ಹೋಗಿ ನೀವು ಹೈಕಮಾಂಡ್ ನಾಯಕರು ರಿಕ್ವೆಸ್ಟ್ ಮಾಡೋದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು? ಖಂಡಿತ ಇರ್ತಾರೆ. ಹೇಳಿದ್ರೆ ಎಲ್ಲ ಮನ ಮುಟ್ಟಿದೆ ಅವ್ರಿಗೆ, ಗೊತ್ತಾಗಿದೆ. ನಾವು CM ಹತ್ರ ಮಾತಾಡಿದ್ರೆ ಸರ್ ಈ ಥರ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಹಿಂಗೆ? ನಾ ಏನು ಹೇಳಿಲ್ಲಪ್ಪ. ಅಲ್ಲ, ಇಲ್ಲ ನಾವೆಲ್ಲ ತಿಳಿಸಿದ್ದೀವಿ, ಬನ್ನಿ ಹೋಗೋಣ ಅಂತಂದ್ರು ಹೋಗ್ತಾ ಇದ್ದೀವಿ. ಅದು ಏನು ತಪ್ಪಾಗೇನು ನಾವು ಹೇಳಲ್ವಲ್ಲ. ನಾವು ಅದೇ ಈಗಾಗಲೇ 3 ವರ್ಷ ಕಳೆದಿದೆ, ಇನ್ನು 2 ವರ್ಷ ಮಾತ್ರ ಇದೆ. ನಮ್ಮ ಮೊದಲೇ ಕೊಡಬೇಕಾಗಿತ್ತು. ನೀವು ನಮ್ಮ ಕೈ ತಪ್ಪಿರೋದು ಎಲ್ಲರೂ ನಮ್ಮನ್ನ ಪರಿಗಣಿಸಿ ಮೊದಲು 2 ವರ್ಷದ ಅವಧಿಗಾರ ನಮಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕಲ್ಪಿಸ್ಕೊಡಿ. ಮುಖ್ಯವಾಗಿ ನನಗಂತೂ ಕೊಡಲೇಬೇಕು. ನಾನು ರಾಜ್ಯದಲ್ಲೇ 4ನೇ ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗ ಉಪ್ಪಾರ ಜನಾಂಗ ಏಕೈಕ ಒಂದು ಸಮಾಜದ ಒಬ್ಬನೇ ಶಾಸಕ ಇದ್ದೀನಿ. ಹಾಗಾಗಿ ನಮ್ಮ ಸಮಾಜವನ್ನು ಪರಿಗಣಿಸಿ, ನನ್ನ ಹಿರಿತನವನ್ನು ಪರಿಗಣಿಸಿ ಕೊಡಬೇಕಾಗ್ತದೆ. ಕೊಡ್ತಾರೆ ಅಂತ ಆಸೆಗೆ ಹೋಗ್ತಾ ಇದ್ದೀನಿ. ಹೋಗಿದ್ರು ಸರ್, ಅವ್ರಿಗೆ ಸುರ್ಜೇವಾಲಾ ಬಿಟ್ಟರೆ ಯಾರ ಅಪಾಯಿಂಟ್ ಸಿಗ್ಲಿಲ್ಲ. ಅಪಾಯಿಂಟ್ಮೆಂಟ್ ತಗೊಂಡಿದ್ರ? ಇಲ್ಲಿ ಅದು ನನಗೆ ಗೊತ್ತಿಲ್ಲ. ನಮ್ಮ ಅಶೋಕ್ ಪಟ್ಟಣ ಶೆಟ್ಟಿ ಅವರೆಲ್ಲ ಅದನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ಫ್ಲೈಟ್ ಬುಕ್ ಮಾಡಿದ್ದೀವಿ, ನೀನು ಬರಬೇಕು ಅಂತ ಹೇಳಿ ಅದಂತ ಬಂದಿದ್ದೀನಿ.